ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡಂತಹ ಕೃಷ್ಣೇಗೌಡನ ಆನೆ ಗದ್ಯ ಭಾಗವನ್ನು ಈ ತರಗತಿಯಲ್ಲಿ ನಾವು ಓದೋಣ. ಅಧ್ಯಾಯ 5, ಕೃಷ್ಣೇಗೌಡನ ಆನೆ. ನಾನು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರಬೇಕಾದ್ರೆ ಪೋಸ್ಟ್ಮನ್ ಜಬ್ಬಾರನ ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಪೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗಝಿನ್ಗಳ ಏಜೆನ್ಸಿಯನ್ನು ಮಾಡುತ್ತಿದ್ದುದರಿಂದ ಅವೆಲ್ಲವನ್ನು ಚೀಲದಲ್ಲಿ ತುಂಬಿ ಅಗಸರ ಕತ್ತೆಯ ಮೇಲೆ ಏರು ಹೊರಿಸುವಂತೆ ಲೂನಾದ ಎರಡೂ ಪಾರ್ಶ್ವಕ್ಕೂ ನೇತು ಹಾಕಿದ್ದ. 3 ದಿನದಿಂದ ಪೋಸ್ಟ್ ಕೊಟ್ಟಿರಲಿಲ್ಲ. ಯಾವಾಗ ಆಕ್ಷೇಪಿಸಿದರೋ, ಅಯ್ಯೋ, ಯಾವ ಮದುವೆ ಮನೆ ಕಾಗ್ದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ. ವೆಟರ್ನರಿ ಆಸ್ಪತ್ರೆಯ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತಾ ನನ್ನತ್ತ ಬಂದ. ಜಬ್ಬಾರ್ ಲೈನ್ಮನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ. ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೆ. 16 ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಇನ್ನು ಟೆಂಪ್ರರಿಯಾಗಿ ಇದ್ದುದರಿಂದ ಅವನ ಸಂಬಳ 60 ರೂಪಾಯಿ. ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ 108 ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನು ಮಾಡಲು ಪ್ರಯತ್ನಿಸುತ್ತಿದ್ದ. ಪೋಸ್ಟಿನ ಜೊತೆಗೆ ಮ್ಯಾಗಝಿನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು. ಅದು ಎಷ್ಟು ದೂರ? ದಿನ 18 ಕಿಲೋಮೀಟರ್ ಹೋಗಿ ಬರಬೇಕಿತ್ತು. ನಾನೊಮ್ಮೆ ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಎಂದರೂ 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ? ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ದರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು ಎಂದು ಹೇಳಿದೆ. ಅದನ್ನು ಕೇಳಿ ಅವನು ಮುಖ ಹಿಂಜಿಕೊಂಡು ತನ್ನನ್ನು ಈ ದುರ್ದಶೆಯಲ್ಲಿಟ್ಟಿರುವ ಕೇಂದ್ರ ಸರ್ಕಾರವನ್ನು, ಪ್ರಧಾನಮಂತ್ರಿಗಳನ್ನು ಶಪಿಸಿದ. ಮೂಡಿಗೆರೆಯಂತ ಕುಗ್ರಾಮ ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್ ಎಕ್ಸ್ಚೇಂಜ್, ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹೋದರು. ಹ್ಯಾಂಡ್ ಪೋಸ್ಟ್, ಬಿದರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕಿದರು. ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕುವುದು ಕಡಿಮೆ ಖರ್ಚಲ್ಲವೇ? ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವ ಎಂದರೆ ಪೋಸ್ಟ್ಮನ್ ಜಬ್ಬಾರ್ ಸಾಹೇಬ. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡಬೇಕಾಗಿತ್ತು. ನಡೆದಾಗಲಿ ಸೈಕಲ್ಲಿನಲ್ಲಾಗಲಿ ತಿರುಗಲಾರದೆ ಸೋತು ಹೋದ ಅವನು ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್ ತಗೊಂಡ. ಅದು ಅವನಿಗೆ ಲೂನಾ ಕೊಳ್ಳಲು ಸಾಲ ಕೊಡುವ ಸ್ಕೀಮ್ ಬಂದದ್ದರಿಂದ. ಮೂಡಿಗೆರೆಯಿಂದ ಬಿದರಳ್ಳಿವರೆಗೆ ಇಳಿಜಾರೆ ಇದ್ದುದರಿಂದ ಲೂನಾ ಸ್ಟಾರ್ಟ್ ಮಾಡದೆ ಮೇಲೆ ಕುಳಿತು ಸದ್ದಿಲ್ಲದೆ ಅವನು ಬಿದರಳ್ಳಿ ತಲುಪಿಬಿಡಬಹುದಿತ್ತು. ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತಿದೆ ಎಂದು ಅವನು ತಿಳಿದಿದ್ದ. ಆದರೆ ವಾಪಸ್ ಹೋಗುತ್ತಾ ಅವನನ್ನು, ಅವನ ಪುಸ್ತಕದ ಹೊರೆಯನ್ನು ಹೊತ್ತ ಲೂನಾ ಮೂಡಿಗೆರೆವರೆಗೂ ಇದ್ದ ಉಬ್ಬಿನಲ್ಲಿ ಕಿರ್ರೋ ಎಂದು ರಸ್ತೆಯನ್ನು ಪರಚುವಂತೆ ಕೂಗುತ್ತಾ ಹೋಗುವಾಗ ಬರುವಾಗ ಉಳಿಸಿದ ಪೆಟ್ರೋಲ್ ಅಷ್ಟನ್ನು ಕುಡಿದು ಬಿಡುತ್ತದೆ ಎನ್ನುವುದು ಅವನಿಗೆ ಅಂದಾಜಾಗಿರಲಿಲ್ಲ. ವೆಟರ್ನರಿ ಆಸ್ಪತ್ರೆ ಎದುರು ಕುಂಟುತ್ತಾ ಅವನು ನನ್ನತ್ತ ನಡೆದು ಬಂದಾಗ, ಏನಯ್ಯ ಜಬ್ಬಾರ್, 4 ದಿನದಿಂದ ನಿನ್ನ ಮುಖನೇ ನೋಡ್ಲಿಲ್ವಲ್ಲೋ ಎಂದು ಕೇಳಿದೆ. ಹ್ಯಾಂಡ್ ಪೋಸ್ಟಿನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸಾರ್, ಅದಕ್ಕೆ ಇಂಜೆಕ್ಷನ್ ತಗೊಳ್ಬೇಕಾಗಿದೆ ಎಂದ. ಜಬ್ಬಾರ್ 4 ದಿನದ ಪೋಸ್ಟಿನ ಕತ್ತೆ ಕೊಟ್ಟ. ಅಲ್ಲಯ್ಯ, ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಎಂದು ಗದರುವ ದನಿಯಲ್ಲಿ ಕೇಳಿದೆ. ಜಬ್ಬಾರನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲ ಎಂದೆನಿಸಿತು. ಏನ್ ಮಾಡ್ತೀರಾ ಸಾರ್, ಹುಚ್ಚುನಾಯಿ ಹೆಚ್ಚಾಗಿ ಇದ್ಬದ್ದವರಿಗೆಲ್ಲ ಕಚ್ಚಿಬಿಟ್ಟಿದ್ದಾವೆ.
ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ. ಅದಕ್ಕೆ ಕೇಳಿಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ. ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ. ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈ ಕಡೆ ಬಂದೆ. ಪೋಸ್ಟ್ ಕೊಡೋಕ್ಕೆ ಹೋದ್ರೆ ಎಲ್ಲರ ಮನೆ ಮುಂದೆನೂ 4 ನಾಯಿ ಮಲಗಿರ್ತವೆ. ಅದ್ಯಾವ ಕಳ್ಳರನ್ನ ಕಾದುಕೊಂಡು ಮಲಗಿರ್ತಾವೋ ಏನೋ. ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ನೋಡಿ ನನಗೆ. ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ. ಅದಕ್ಕೆ ನಾನು ಹುಚ್ಚು ನಾಯೋ ಅಲ್ವೋ ಹೊಟ್ಟಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ. ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಅಲ್ಲೇ ಗೇಟಿಗೆ ವಾಲಿಕೊಂಡು ಹೋಗಿ ಬರುವವರತ್ತ ಹಲ್ಕಿರಿಯುತ್ತಾ ನಿಂತಿದ್ದ. ಜಬ್ಬಾರ್ ಇಂಜೆಕ್ಷನ್ ವಿಚಾರ ಎತ್ತಿದ್ದನ್ನು ಕೇಳಿ ನಮ್ಮೊಡನೆ ಮಾತಿಗೆ ಬಂದ. ಹುಚ್ಚಿನ ಇಂಜೆಕ್ಷನ್ ಏನೋ ಇದೆ, ಆದರೆ ಅದು ಗ್ಯಾರಂಟಿ ಇಲ್ಲ. ದನ ಎಮ್ಮೆಗಾದರೆ ಹೇಗೋ ರಿಸಿಪ್ಟ್ ತಗೊಂಡು ಅದನ್ನೇ ಚುಚ್ಚಬಹುದು. ಆದರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. 1 ವಾರದಿಂದ ನಮಗೆ ಕರೆಂಟ್ ಇಲ್ಲ ನೋಡಿ. ರೆಫ್ರಿಜಿರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೀವಿ. ಕರೆಂಟಿನವರಿಗೆ ಏನು ಗೊತ್ತಾಗುತ್ತೆ ಹೇಳಿ ಅವೆಲ್ಲ? ಹೊಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿಬಿಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾರಾ ಸರ್? ನಿಮ್ಮಂಥವರು ಚೆನ್ನಾಗಿ ಹುಗಿಬೇಕು ಸರ್, ಇಲ್ದಿದ್ರೆ ಸರಿ ಹೋಗಲ್ಲ. ನಮ್ಮಂಥವರ ಮಾತಿಗೆ ಅವರು ಬಿಲ್ಕುಲ್ ಬಗ್ಗೋದಿಲ್ಲ. ಇವತ್ತು ಹುಚ್ಚುನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು. ರೆಫ್ರಿಜಿರೇಟ್ರು ಕೆಲಸ ಮಾಡುತ್ತಿಲ್ಲ, ಸೀರಂ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದೀನಿ. ಹೊಸ ಸೀರಂ ಕಳಿಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೇನೆ. ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡಬೇಕು ಎಂದು ಪುಟ್ಟಯ್ಯ ಪ್ಲೇಟು ಹಾಕಿದ. ಇವರೆಲ್ಲರ ಮಾತುಕತೆಯಿಂದ ನನಗೆ ನಮ್ಮೂರಿನ ಕಂತ್ರಿ ನಾಯಿಗಳ ಸಮೂಹವೆಲ್ಲ ಕಣ್ಣೆದುರು ಮೂಡಿತು. ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರಶಃ ಮಾರಿಗೊಂದರಂತೆ ಕಂತ್ರಿ ನಾಯಿಗಳು ಮಲಗಿ ಗೊರಕೆ ಹೊಡೆಯುತ್ತಿರುವುದನ್ನು ನೋಡಬಹುದು. ಒಂದೊಂದು ಹೆಣ್ಣು ನಾಯಿಯ ಹಿಂದೆ 10-15 ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ಲಾರಿ ಬಸ್ಸುಗಳೆಲ್ಲ ನಿಂತು ವಾಹನ ಸಂಚಾರಕ್ಕೆ ಸಹ ಅಡ್ಡಿಯಾಗುತ್ತದೆ. ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಹೂಳಿಡುತ್ತಾ ಊರಿಗೆ ಸ್ಮಶಾನದ ಕಳೆ ತರುತ್ತವೆ. ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬೀಳುವ ಹಲಸಿನ ಹಣ್ಣು ತಿಂದು ಮುಸುಡಿಯೆಲ್ಲ ಮೇಣ ಅಂಟಿಸಿಕೊಂಡು ವಿಕಾರವಾಗಿ ಎಲ್ಲ ಹುಚ್ಚು ನಾಯಿಗಳ ತರವೇ ಕಾಣುತ್ತವೆ. ಹಲಸಿನ ಸಿಪ್ಪೆ ತಿನ್ನಬರುವ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದನಗಳು ರೇಬಿಸ್ ರೋಗದಲ್ಲಿ ಸಾಯುತ್ತವೆ. ಈ ಎಲ್ಲ ನೆನಪುಗಳಿಂದ ಮತ್ತು ಸ್ಟಾಕ್ಮನ್ ಪುಟ್ಟಯ್ಯನ ಚಿತಾವಣೆಯಿಂದ ನನಗೆ ಎಲ್ಲರ ಮೇಲೆ ಕೋಪ ಏರುತ್ತಾ ಹೋಯಿತು. ನೋಡಿ ಸಾರ್, ಈ ಊರಿನ ಮುನ್ಸಿಪಾಲ್ಟಿಯವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ. ಇವರಿಂದ ಮತ್ತೇನೂ ಆಗದಿದ್ರೂ ಪರವಾಗಿಲ್ಲ. ಈ ಊರಿನ ಕಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕೆ ಆಗೋಲ್ವೇ? ನಾವು ಹುಚ್ಚುನಾಯಿ ಸೀರಂಗೆ ಖರ್ಚು ಮಾಡೋ ಹಣದ 100ರಲ್ಲಿ 1 ಭಾಗ ಖರ್ಚು ಮಾಡಿದರೂ ಸಾಕಲ್ಲ ಸಾರ್? ಎಷ್ಟೊಂದು ಜೀವ ಉಳಿಸಬಹುದು? ನಾವಾದರೂ ಎಷ್ಟು ದನಗಳಿಗೆ ಚಿಕಿತ್ಸೆ ಮಾಡಬಹುದು ಹೇಳಿ ಎಂದು ಪುಟ್ಟಯ್ಯ ತನ್ನ ಪುಕಾರುಗಳನ್ನು ಮುಂದುವರೆಸಿದ. ಅವನ ವಾಕ್ಸರಣಿಗೆ ನನ್ನ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಏರುತ್ತಾ ಇರುವುದನ್ನು ನೋಡಿ ಅವರಿಬ್ಬರಿಗೂ ಒಳಗೊಳಗೆ ಖುಷಿಯಾಗುತ್ತಿತ್ತು. ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಇಬ್ಬರು ಹಿಡಿದುಕೊಂಡು ಸಮಾಜ ಸುಧಾರಕನನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡುತ್ತಿದ್ದರು. ನಿಮ್ಮ ಡಾಕ್ಟರ್ಗೆ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡಿಸ್ಬಾರ್ದೇನ್ರಿ? ನೋಡ್ರಿ, ಜಬ್ಬಾರ್ಗೂ ಹುಚ್ಚುನಾಯಿ ಕಚ್ಚಿದೆಯಂತೆ ಎಂದೆ. ಹೌದಾ, ಎಲ್ಲಿ ಕಚ್ಚಿತೋ ಜಬ್ಬಾರ್ ಎಂದ. ಜಬ್ಬಾರನ ಮುಖ ಕೊಂಚ ಇರುಸು ಮುರುಸಿಗೆ ಸಿಕ್ಕಿದಂತೆ ಕಂಡಿತು. ನಾಯಿ ಕಚ್ಚಿದ್ದೇ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯಿತು. ಹೋಗ್ಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ. ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ. ಛೇ ಛೇ, ನಾನು ಕೇಳಿದ್ದು ಎಲ್ಲಿ, ಯಾವ ಬೀದಿಲಿ ಅಂತ ಕಣಯ್ಯ. ಅದಕ್ಕೆ ಯಾಕೆ ನೀನು ಪ್ಯಾಂಟ್ ಬಿಚ್ತೀಯ ಎಂದು ಪುಟ್ಟಯ್ಯ ಬೇಗ ಬೇಗ ತನ್ನ ಪ್ರಶ್ನೆಯನ್ನು ವಿವರಿಸಿ ಜಬ್ಬಾರನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮಿಗೆ ತಡೆ ಹಾಕಿದ. ನನ್ನ ಕಡೆ ತಿರುಗಿ, ಇನ್ಮೇಲೆ ಮುನ್ಸಿಪಾಲ್ಟಿಯವರೇ ಹುಚ್ಚುನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸಿಕೊಂಡವರಿಗೆಲ್ಲ ಬಿಟ್ಟಿ ಚುಚ್ಚಿಸ್ತಾರಂತೆ. ಹೇಗಿದೆ ನೋಡಿ ಇವರದ್ದು ಕರಾಮತ್ತು ಎಂದ.
ನನಗೆ ಇನ್ನಷ್ಟು ಕೋಪ ಬಂತು. ಇವರಿಬ್ಬರು ಕೊಂಚವೂ ಜವಾಬ್ದಾರಿ ಇಲ್ಲದ ಅವಿವೇಕಿಗಳೆಂದು ನನ್ನ ಬುದ್ಧಿಗೆ ತಿಳಿದು ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಓದುವುದನ್ನು ನೋಡಿದರೆ ಹೊಗಳಿಕೆ, ತೆಗಳಿಕೆ, ಚಾಡಿ ಇವುಗಳಿಗೆಲ್ಲ ನನ್ನ ಮನಸ್ಸಿನ ಮೇಲೆ ಎಂಥ ಹಿಡಿತ ಇದೆ ಎಂದು ಆಶ್ಚರ್ಯ ಆಗುತ್ತದೆ. ಅಲ್ಲರಿ, ಮುನ್ಸಿಪಾಲ್ಟಿಯವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ ಸಾರ್ವಜನಿಕರಿಗೆಲ್ಲ ಪುಕ್ಸಟ್ಟೆ 14 ಚುಚ್ಚಿಸ್ತಾರೆ ಅಂದರೆ ಏನರ್ಥ ಎಂದು ಕೂಗಿದೆ. ನೋಡಿ ಸರ್, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 10 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ. ಕೊಂಚ ದನಿ ತಗ್ಗಿಸಿ, ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ. ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದರೆ ನಾವು ಏನು ಮಾಡೋಣ ಹೇಳಿ? ಅದಕ್ಕೆ ಚುಚ್ಚ ಸೂಜಿನೂ ನಮ್ಮ ಹತ್ರ ಇಲ್ಲ, ಆನೆಗೆ ಕೊಡೋ ಡೋಸೇಜು ಗೊತ್ತಿಲ್ಲ. ಬಾಡಿ ತೂಕದ ಮೇಲೆ ಡೋಸೇಜು ತೀರ್ಮಾನ ಮಾಡಬೇಕಂತೆ. ದುಂಡ್ಮುಂಡೆ ಆನೆಯನ್ನು ತೂಗೋದಕ್ಕೆ ತಕ್ಕಡಿ ಎಲ್ಲಿಂದ ತರ್ತೀರ ಹೇಳಿ ಎಂದ. ಆನೆಗೆ ಹುಚ್ಚು ಹಿಡಿದರೆ ಏನು ಕತೆ ಎಂದು ಯೋಚಿಸಿ ನನಗೆ ಗಾಬರಿಯಾಯಿತು. ಹೋಗ್ರಿ, ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇದೆಯೇನ್ರಿ? ಕಚ್ಚಿದರೆ ಆನೆ ಚರ್ಮಕ್ಕೆ ನಾಯಿ ಹಲ್ಲು ನಾಟುವುದಾದ್ರೂ ಹೇಗೆ? ಸುಮ್ಮನೆ ಊಹಾಪೋಹ ಹಬ್ಬಿಸಬಾರ್ದು ಎಂದೆ. ಹುಚ್ಚನಾಯಿ ಹತ್ರ ಧೈರ್ಯದ ಪ್ರಶ್ನೆ ಬರಲ್ಲ ಸಾರ್. ಅವಕ್ಕೆ ತಲೆಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು, ಕುರ್ಚಿ, ಕಾಲಿಗೆಲ್ಲ ಕಚ್ಚುತ್ತವೆ. ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ, ಆದರೆ ಹಲ್ಲು ನಾಟಬೇಕೆಂದೇನೂ ಇಲ್ಲ ತಗೊಳ್ಳಿ. ಅದರ ಮೈ ಮೇಲೆ ಒಂದು ಸಣ್ಣ ಗೀರುಗಾಯ ಇದ್ರೂ ಸಾಕು. ಹುಚ್ಚುನಾಯಿ ಜೊಲ್ಲು ತಾಗಿದ್ರೆ ಇವತ್ತಲ್ಲ ಇನ್ನು 1 ವರ್ಷಕ್ಕಾದರೂ ಹುಚ್ಚು ಬಂದೇ ಬರ್ತದೆ ಎಂದ ಪುಟ್ಟಯ್ಯ. ನನಗೆ ಮುನ್ಸಿಪಾಲ್ಟಿಯವರ ಮೇಲೆ ರೋಷ ಏರಿದ್ದನ್ನು ನೋಡಿ, ನಿಮ್ಮಂಥವರು ಒಂದು ಮಾತು ಹೇಳಬೇಕು ಸಾರ್ ಪ್ರೆಸಿಡೆಂಟ್ಗೆ, ನಾಳೆ ಪೇಪರ್ನಲ್ಲಿ ಬರೀತೀರಾ ಅಂತಾದರೂ ಹೆದರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಎಂದ ಜಬ್ಬಾರ್. ಈ ಊರಲ್ಲಿ ಯಾರು ಕೇಳೋರು ಇರೋ ಹಂಗೆ ಕಾಣೋಲ್ಲ. ನಡೀರಿ, ಒಂದು ಮಾತು ಸರಿಯಾಗಿ ಹೇಳೇ ಬಿಡೋಣ ಪ್ರೆಸಿಡೆಂಟ್ಗೆ ಎಂದ ನಾನು ತೀರ್ಮಾನಕ್ಕೆ ಬಂದೆ. ಗೌಡ್ರು, ಲಿಂಗಾಯತರು ಜಗಳ ಆಡಿಕೊಂಡು ಆ ಖಾನ್ ಸಾಬ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ಆ ಮನುಷ್ಯ 24 ಗಂಟೆ ನಮಾಜ್ ಮಾಡ್ತಾ ಮಸೀದಿಲೆ ಕೂತಿರ್ತಾನೆ. ಕೇಳಿದ್ರೆ ನಾನು ಕುರಾನ್ ಪ್ರಕಾರ ನಡ್ಕೊಳ್ತೀನಿ ಅಂತಾನೆ. ಮುನ್ಸಿಪಾಲ್ಟಿಯವರೆಲ್ಲ ಮಸೀದಿ ಸುತ್ತಮುತ್ತ ಕಸ ತೆಗಿತಾ ಕೂತಿರ್ತಾರೆ ಎಂದು ನಿರರ್ಗಳವಾಗಿ ಚಾಡಿ ಒದರುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರನು ಮುಸಲ್ಮಾನನೆಂಬುದನ್ನು ಗಮನಿಸಿ, ಹಂಗಂತ ಸಾಬರ ಮೇಲೆ ನಂಗೇನು ಸಿಟ್ಟಿಲ್ಲ, ನಂದೇನಪ್ಪ ಅಂದರೆ ಇರೋ ವಿಷಯ ಮುಚ್ಚುಮರೆ ಇಲ್ಲದೆ ಹೇಳ್ಬಿಡೋದು, ಹಿಂದೊಂದು ಮುಂದೊಂದು ಮಾಡೋರನ್ನ ಕಂಡ್ರೆ ನಂಗೆ ಆಗೋದೇ ಇಲ್ಲ ಎಂದು ಜಾಗರೂಕನಾದ. ನಾವು ಬರ್ತೀವಿ, ನೀವು ಮುಂದೆ ನಡೀರಿ ಸರ್. ಈ ಥರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮಗೇನು ಭಯವಾ? ಹುಚ್ಚುನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋರು ನಾವಲ್ವಾ? ಪ್ರೆಸಿಡೆಂಟ್ಗೇನು ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರದ ದನಿಯಲ್ಲಿ ಜಬ್ಬಾರ್ ಹೇಳಿದ. ನಾನು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೂ ಬರಲು ಹೇಳಿ ಮುನ್ಸಿಪಲ್ ಆಫೀಸಿನ ಕಡೆಗೆ ಹೊರಟೆ. ಕೊಂಚ ದೂರ ಹೋಗಿ ಹಿಂತಿರುಗಿ ನೋಡಿದರೆ ಜಬ್ಬಾರ್, ಪುಟ್ಟಯ್ಯ ಇಬ್ಬರೂ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೀಳುತ್ತಿರುವುದು ಕಂಡಿತು. ನನಗೆ ತಕ್ಷಣ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕುಣಿದ ನನ್ನ ನಡವಳಿಕೆ ಬಗ್ಗೆ ನಗು ಬಂತು. ಇವರಾರಿಗೂ ಇಲ್ಲದ ಆಸ್ತೆ ನನಗೇಕೆ ಎಂದು ಚಿಂತಿಸಿದೆ. ಆದರೂ ಪ್ರೆಸಿಡೆಂಟರ ಹತ್ತಿರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ನನ್ನ ಕೋಪಕ್ಕೊಂದು ಹೊರದಾರಿ ತೋರಿಸಲೇಬೇಕೆಂದು ದೃಢ ಮನಸ್ಸಿನಲ್ಲಿ ಮುನ್ಸಿಪಲ್ ಆಫೀಸಿನತ್ತ ನಡೆದೆ. ಅಧ್ಯಾಯ 6. ಕೃಷ್ಣೇಗೌಡನ ಆನೆ. ಒಳ್ಳೆ ಹೇಳ್ತೀರಿ, ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ. ಖುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ನಿಜವಾದ ಮುಸಲ್ಮಾನ ಆದವನು ನಾಯಿ ಮುಟ್ಟಿಸಿಕೊಳ್ಳಲೇ ಕೂಡದು. ಅದು ಮುಟ್ಟಿಸಿಕೊಂಡ್ರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡಬೇಕಂತೆ. ಅಂಥದ್ರಲ್ಲಿ ನಾನು ಈ ನಾಯಿಗಳನ್ನು ಸಾಕೊಂಡಿದ್ದೀನಿ ಅಂತಿರಲ್ಲ, ಅವನ್ನೆಲ್ಲ ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದದ್ದೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇನೆ, ಪಾಯ್ಸನ್ ತರಿಸಿ ಹಾಕ್ಸಿದ್ದೇನೆ.
ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡಬಹುದು ಹೇಳ್ರಿ? ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಅದೇನು ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ. ಆದರೂ ಈ ವರ್ಷ 200-300 ನಾಯಿನಾದರೂ ಸಾಯಿಸಿದ್ದೇವೆ ನೋಡಿ. ಏನಪ್ಪ ಅಂದರೆ ಅವು ಮುನ್ಸಿಪಾಲ್ಟಿ ಹದ್ದುಬಸ್ತಿನ ಒಳಗೆ ಇದ್ದರೆ ಮಾತ್ರ ನಾವು ಆ್ಯಕ್ಷನ್ ತಗೋಬಹುದು ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವಿಕೊಳ್ಳುತ್ತಾ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮ್ ಅನ್ನು ವಿವರಿಸಿದರು. ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಬ್. ಒಂದು ಸಾರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದರೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಇನ್ಮೇಲೆ ನಾಯಿ ಕೊಂದ್ರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ. ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತೆ. ಮೂಡಿಗೆರೆ ಒಳಗೆ ಇನ್ನೂ ತುಂಬ ಕಂತ್ರಿ ನಾಯಿಗಳು ಇರೋದು ನಿಜ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಅವೆಲ್ಲ ಇಲ್ಲಿ ನಾಯಿಗಳಲ್ಲ, ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ಲಾರಿಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ. ಅದಕ್ಕೆ ನಾಯಿ ಕಾಟ ವಿಪರೀತ ಆದ ಕೂಡಲೇ ಲಾರಿಲಿ ತುಂಬಿಸಿ ದೂರ ಎಲ್ಲಾದರೂ ಬಿಟ್ಬಿಡ್ತಾರೆ. ಸರ್ಕಾರಕ್ಕೆ ಯಾಕೆ ನೀವು ಕಂಪ್ಲೇಂಟ್ ಮಾಡಬಾರ್ದು? ನಾನು ಆಕ್ಷನ್ ತಗೊಂಡೇ ಬಿಡ್ತಿದ್ದೆ. ಆದರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ? ಏನು ದಾಖಲೆ ಇದೆ? ಯಾರು ಸಾಕ್ಷಿ ಹೇಳ್ತಾರೆ? ಎಲ್ಲ ರಾತ್ರೋರಾತ್ರಿ ನಡೆಯೋ ಕೆಲಸ. ಅವರ ಹಿಂಸೆಗೆ ಬೆಂಕಿ ಹಾಕಿ. ನಿನ್ನೆ 7 ಜನಕ್ಕೆ ಸುಮಾರು ದನಗಳಿಗೆ ಹುಚ್ಚು ನಾಯಿ ಕಚ್ಚಿದೆಯಂತೆ. ನೀವು ಕಂಪ್ಲೇಂಟ್ ಕೊಡದಿದ್ರೆ ಬೇಡ. ನಿಮಗೆ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ, ನಾನಾದರೂ ಪತ್ರಿಕೆಗಳಿಗೆ ಬರೆಯುತ್ತೇನೆ. ಅಯ್ಯಯ್ಯೋ, ಹಂಗೆಲ್ಲ ಮಾಡಬೇಡಿ ಸಾರ್, ಇದು ಬಹಳ ಸೆನ್ಸಿಟಿವ್ ಮ್ಯಾಟರ್. ನಾನು ಮುಸಲ್ಮಾನ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬ ಅಪಾರ್ಥ ಬಂದ್ಬಿಡುತ್ತೆ. ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು? ಅವರವರ ಧರ್ಮ ಅವರವರಿಗೆ ದೊಡ್ಡದಲ್ವೇ? ಅಲ್ರಿ ಖಾನ್ ಸಾಹೇಬ್ರೆ, ಈ ನಾಯಿಗಳ ಕೈಲಿ ಕಚ್ಚಿಸ್ಕೊಳ್ಬೇಕಾದ್ರೆ, ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸ್ಕೊಳ್ಬೇಕಾದ್ರೆ ಆಗ ನೋವಾಗೋದಿಲ್ವೇನ್ರಿ? ಏನು ಮಾಡ್ತೀರಿ? ಜನಕ್ಕೆ ತಿಳುವಳಿಕೆ ಕಡಿಮೆ. ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ಅಂದುಬಿಡ್ತಾರೆ ಸಲೀಸಾಗಿ. ಎಷ್ಟು ನಾಯಿ ಕೊಂದ್ರು ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತಿವೆ ಅಂತ ಚೂರು ಯೋಚನೆ ಮಾಡೋಲ್ಲ. ನನ್ನ ಎಲ್ಲ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು. ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನನ್ನ ಬಳಿ ಮಾತಾಡುತ್ತಿದ್ದ. ಸ್ಟಾಕ್ಮನ್ ಪುಟ್ಟಯ್ಯ ಚಿತಾವಣೆ ಮಾಡಿ ಎಪ್ಪಿಸಿದ್ದ ಸಿಟ್ಟೆಲ್ಲ ಖಾನ್ ಸಾಹೇಬರ ದೇಶಾವರಿ ಉತ್ತರಗಳಿಂದ ಇಳಿದೇ ಹೋಯಿತು. ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚ್ತೀನಿ ಎನ್ನುತ್ತಿದ್ದೀರಾ? ಈ ಊರಿನವರೆಲ್ಲ ನಿಮ್ಮ ಥರನೇ ಯೋಚನೆ ಮಾಡಿದರೆ ನನಗೆ ಕಷ್ಟ ಇತ್ತು ಸರ್. ಈ ಕುರ್ಚಿ ಮೇಲೆ ಕೂತ್ಕೊಂಡವನು ಎಲ್ರಿಗೂ ಒಪ್ಪಿಗೆ ಆಗೋಗೆ ನಡ್ಕೋಬೇಕಾಗುತ್ತೆ. ಅದು ಬಂದಿರೋದು ಕಷ್ಟ ನನಗೆ. ನಾನ್ಯಾಕೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗ್ಲಿ ಹೇಳಿ? ಮೊನ್ನೆ ನೋಡಿ, ಆ ಕೃಷ್ಣೇಗೌಡರ ಆನೆನ ಪೇಟೆ ಬೀದಿಲಿ ಕರ್ಕೊಂಡು ಹೋಗಬೇಡಿ ಅಂದಿದ್ದಕ್ಕೆ ನೀವು ರಂಜಾನ್ ದಿನ ಹೊಟ್ಟೆನ ಪೇಟೆ ಬೀದಿಲಿ ಕರ್ಕೊಂಡು ಹೋಗ್ಬೋದು, ನಾವು ಆನೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀನು ಯಾರಂತ ಒಂದಷ್ಟು ಜನ ಜಗಳಕ್ಕೆ ಬಂದರು. ಆನೆ ಪೇಟೆ ಬೀದಿಯಲ್ಲಿ ಹೋಗ್ತಾ ಹಣ್ಣಿನ ಅಂಗಡಿಯವನ ಸೇಬಿನ ಹಣ್ಣು, ದ್ರಾಕ್ಷಿ, ತರಕಾರಿ ಅಂಗಡಿಯವನ ಮೂಲಂಗಿ, ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ತಿಂದಿದೆ. ಇಲ್ಲಿ ತರಬೇಡಿ ಆನೆನ ಅಂದರೆ ಅದನ್ನು ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ. ಇಂಥ ಜನಗಳಿಗೆ ಏನು ಹೇಳ್ತೀರಾ? ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ತೀನಿ ಅಂತಿದ್ದೀರಾ. ಈ ಕುರ್ಚಿ ಮೇಲೆ ತಾವು ಒಂದಲ್ಲ ಒಂದಿನ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನೋದು. ನಿನ್ನೆ ಹುಚ್ಚನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ಅದಕ್ಕೇನಾದರೂ ಹುಚ್ಚು ಬಂದರೆ ಏನು ಕತೆ ಯೋಚಿಸಿ ಖಾನ್ ಸಾಹೇಬ್ರೆ. ನಿಮ್ಮ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಏನೇನೋ ಅಧಿಕಾರವೇ ಇಲ್ಲ, ಸುಮ್ಮನೆ ಇದ್ದಿದ್ದನ್ನು ಮುಂದುವರಿಸ್ಕೊಂಡು ಹೋಗೋದನ್ನು ಬಿಟ್ಟು ಎಂದಾಗುತ್ತೆ. ಸರಿಯಾದ ಮಾತು ಹೇಳಿದ್ರಿ, ಒಪ್ತಕ್ಕಂಥ ಮಾತು ಅದು. ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು
ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ